ಹಾಯ್ ಗ್ಯಾಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮ್ಮ ಜೊತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಎಲ್ಲರಿಗೂ ಡೌಟ್ಸ್ ಇರುತ್ತೆ. ಪಪ್ಪಾಯ ಹಾಗೂ ಪೈನಾಪಲ್ನ ತಿನ್ಬೋದಾ, ತಿಂದರೆ ಏನಾಗುತ್ತೆ, ಏನು ಪ್ರಾಬ್ಲಮ್ಸ್ ಆಗುತ್ತೆ, ತಿಂದರೆ ನಿಜವಾಗ್ಲೂ ಮಿಸ್ಕ್ಯಾರೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಇವಾಗ ಪಪ್ಪಾಯ ಬಗ್ಗೆ ತಿಳ್ಕೊಳ್ಳೋಣ. ಪಪ್ಪಾಯನ ತುಂಬಾ ಡೇಂಜರಸ್ ಫ್ರೂಟ್ ಅಂತಾನು ಹೇಳ್ತಾರೆ. ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಹೌದು, ಪಪ್ಪಾಯನ ತಿನ್ನಬಾರ್ದು, ಆದ್ರೆ ಯಾವ ರೀತಿ ತಿನ್ಬೇಕು ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ರಾ ಪಪ್ಪಾಯ, ಗ್ರೀನ್ ಕಲರ್ ಪಪ್ಪಾಯ, ಹಣ್ಣೆ ಆಗಿರೋದಿಲ್ಲ ನೋಡಿ ಆ ತರ, ಮತ್ತೆ ಅರ್ಧಂಬರ್ಧ ಹಣ್ಣಾಗಿರೋ ಪಪ್ಪಾಯನ ತಗೋಬಾರ್ದು. ಕಂಪ್ಲೀಟ್ ಹಣ್ಣಾಗಿರುವಂತ ಪಪ್ಪಾಯ ತಿನ್ನೋದ್ರಿಂದ ಕನ್ಸೀವ್ ಆಗಿರೋರಿಗೆ ಯಾವುದೇ ರೀತಿಯಾದಂತ ತೊಂದರೆ ಬರೋದಿಲ್ಲ. ರಾ ಪಪ್ಪಾಯ ಮತ್ತೆ ಅರ್ಧಂಬರ್ಧ ಹಣ್ಣಾಗಿರುವಂತ ಪಪ್ಪಾಯ ಯಾಕೆ ತಿನ್ನಬಾರ್ದು ಅಂತ ಹೇಳಿದ್ರೆ, ಯಾಕೆ ಅಂದ್ರೆ ಅದರಲ್ಲಿ 2 ಎಂಜೈಮ್ಸ್ ಇದೆ. ಪೆಪೇನ್ ಮತ್ತೆ ಲೆಟಿಕ್ಸ್ ಅನ್ನುವಂತ 2 ಎಂಜೈಮ್ಸ್ ಇದೆ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಯೂಟ್ರಸ್ ನ ಅದು ಕಂಟ್ರಾಕ್ಟ್ ಆಗಿ ರಿಲ್ಯಾಕ್ಸ್ ಆಗೋ ತರ ಮಾಡಬಹುದು. ಸೊ ಅದರಿಂದ ನಮ್ಗೆ ಅರ್ಲಿ ಟ್ರೈಮಿಸ್ಟರ್ಸ್ ಅಲ್ಲಿ ಯೂಟ್ರಸ್ ಕಂಟ್ರಾಕ್ಟ್ ಆದ್ರೆ ಅದರಿಂದ ಬ್ಲೀಡಿಂಗ್ ಆಗಿ ಅಬಾರ್ಷನ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನೀವು ಅನ್ರೈಪ್ ಪಪ್ಪಾಯನ ಜಾಸ್ತಿ ಕ್ವಾಂಟಿಟಿನಲ್ಲಿ ತಗೊಂಡಾಗ ಹಾಗಾಗತ್ತೆ. ಅದ್ರಲ್ಲಿ ಸಿಗುವಂತ ಎಂಜೈಮ್ಸ್ ತುಂಬಾ ಕಡಿಮೆ ಇರುತ್ತೆ. ಅದನ್ನ ಬಿಟ್ರೆ ಈಗ ನಾವು ಯಾವುದೇ ಒಂದನ್ನ ತಗೊಳ್ಬೇಕಾದ್ರೂ ಇದು ತಗೊಂಡ್ರೆ ಇದಾಗತ್ತೆ ಅಂತ ಹೇಳೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇರಬೇಕಾಗತ್ತೆ. ನೀವು ಸುಮಾರು ವೆಬ್ಸೈಟ್ ಆಗಿರ್ಬೋದು ಅಥವಾ ಸುಮಾರು ಗೂಗಲ್ಸ್ ಅಲ್ಲಿ ನೀವು ಸರ್ಚ್ ಮಾಡಿ ನೋಡಿದಾಗ ನಿಮ್ಗೆ ಬೇರೆ ಯಾರ್ದು ಒಪಿನಿಯನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತಾರೆ. ಬಿಟ್ರೆ ಸೈಂಟಿಫಿಕ್ ಆಗಿ ಅವರು ಸ್ಟಡಿ ಮಾಡಿ ಇದನ್ನ ತಿಂದ್ರೆ ಈ ರೀತಿ ಎಫೆಕ್ಟ್ ಆಗುತ್ತೆ, ಈ ರೀತಿ ಎಫೆಕ್ಟ್ ಆಗಲ್ಲ ಅನ್ನೋದು ಎಲ್ಲೂ ನಿಮ್ಗೆ ನೋಡಕ್ ಸಿಗೋದಿಲ್ಲ. ನಿಮ್ಗೆ ನಿಜವಾಗ್ಲೂ ಪಪ್ಪಾಯನ ತಿನ್ಲೇಬೇಕು ಅಂತ ಹೇಳಿದ್ರೆ ನೀವು ಧಾರಾಳವಾಗಿ ತಗೋಬಹುದು. ಹಣ್ಣಾಗಿರುವಂತ, ಚೆನ್ನಾಗಿ ಹಣ್ಣಾಗಿರುವಂತ ಪಪ್ಪಾಯನ ನೀವು ಪ್ರೆಗ್ನೆನ್ಸಿ ಇರುವಾಗ ನೀವು ತಗೋಬಹುದು. ಅದರಿಂದ ನಿಮ್ಮ ಪ್ರೆಗ್ನೆನ್ಸಿಗೆ ಯಾವುದೇ ರೀತಿಯಾದಂತ ತೊಂದರೆ ಬರೋದಿಲ್ಲ. ಪಪ್ಪಾಯ ನಾವು ನಾರ್ಮಲ್ ಆಗಿ ಆಪಲ್, ಬನಾನಾ, ಆರೆಂಜ್ ರೆಗ್ಯುಲರ್ ಆಗಿ ತಗೊಳ್ತೀವಲ್ವಾ, ಆ ರೀತಿ ತಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬಾ ನೆಗೆಟಿವಿಟಿ ಮೈಂಡ್ ಅಲ್ಲಿ ಇರುತ್ತೆ. ತುಂಬಾ ಜನ ಹೇಳ್ತಿರ್ತಾರಲ್ವಾ, ಪಪ್ಪಾಯ ತಿಂದ್ರೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಕೂಡ ಅವಾಯ್ಡ್ ಮಾಡ್ಬಿಡ್ತೀವಿ. ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಏನ್ ತೊಂದರೆ ಆಗಲ್ಲ. ಇಫ್ ಇನ್ ಕೇಸ್ ನೀವು 1-2 ಪಪ್ಪಾಯ ತಗೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಗೆ ಯಾವುದೇ ರೀತಿಯಾದಂತ ತೊಂದರೆ ಬರೋದಿಲ್ಲ. ಇದೊಂದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಪಪ್ಪಾಯನ ಹೇಗ್ ತಿನ್ಬಾರ್ದು ಮತ್ತೆ ಹೇಗ್ ತಿನ್ಬೇಕು ಅನ್ನೋದು, ಪಪ್ಪಾಯ ಬಗ್ಗೆ ಇರುವಂತ ಡೌಟ್ಸ್ ನ ನೀವು ಕ್ಲಿಯರ್ ಮಾಡ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ. ಮತ್ತೊಂದು ಬಂದು ಪೈನಾಪಲ್. ಪೈನಾಪಲ್ ಬಗ್ಗೆ ತುಂಬಾ ಜನ ತುಂಬಾ ತರದ ವಿಡಿಯೋಸ್ ಮಾಡಿದ್ದಾರೆ, ನೀವು ನೋಡಿರ್ತೀರ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಪೈನಾಪಲ್ ತುಂಬಾ ಒಳ್ಳೆಯ ಫ್ರೂಟು. ಇದರಲ್ಲಿ ಬ್ರೊಮೆನಿಲ್ ಅನ್ನೋ ಎಂಜೈಮ್ಸ್ ಇರುತ್ತೆ. ಅದು ಕೂಡ ಸೇಮ್ ಏನೆ. ಆ ಎಂಜೈಮ್ಸ್ ಬಂದ್ಬಿಟ್ಟು ಯೂಟ್ರಸ್ ಕಂಟ್ರಾಕ್ಷನ್ ಗೆ ಕಾಸ್ ಮಾಡಬಹುದು, ಅಥವಾ ನಿಮ್ಮ ಸರ್ವಿಕ್ಸ್ ನ ಸ್ವಲ್ಪ ಸಾಫ್ಟ್ ಮಾಡುತ್ತೆ. ನಮ್ಮ ಸರ್ವಿಕ್ಸ್ ಬಂದ್ಬಿಟ್ಟು ಥ್ರೂ ಔಟ್ ಪ್ರೆಗ್ನೆನ್ಸಿ ಫರ್ಮ್ ಆಗಿರ್ಬೇಕು. ಅದೇನಾದ್ರೂ ಸಾಫ್ಟ್ ಆಗೋಗ್ಬಿಟ್ರೆ, ಅದು ಸಾಫ್ಟ್ ಆಗಿ ಎಕ್ಸ್ಪ್ಯಾಂಡ್ ಆಗ್ಬಿಟ್ರೆ ನಮ್ಗೆ ಅಬಾರ್ಷನ್ ಆಗುವಂತ ಚಾನ್ಸಸ್ ಇದೆ. ಈ ತರ ನೀವು ಒಂದು ಪೈನಾಪಲ್ ತಿಂದು ಅಬಾರ್ಷನ್ ಆಗ್ಬೇಕು ಅಂತ ಹೇಳಿದ್ರೆ, ನೀವು ದಿನಕ್ಕೆ ಹೋಲ್ ಪೈನಾಪಲ್ ಅಂದ್ರೆ ಫುಲ್ ಪೈನಾಪಲ್ ಇರುತ್ತಲ್ವಾ, ಅದನ್ನ ದಿನಕ್ಕೆ 2 ಪೈನಾಪಲ್ ಫುಲ್ ಆಗೋಷ್ಟು ತಿಂದು ಮುಗಿಸಿದ್ರೆ, ಅಷ್ಟು ಪೈನಾಪಲ್ ನೀವು ತಗೊಂಡ್ರಿ ಅಂದ್ರೆ, ಅಷ್ಟೊಂದು ಫ್ರೂಟ್ ಯಾವ ಫ್ರೂಟ್ ತಗೊಂಡ್ರು ಅದು ನಮ್ಗೆ ಒಳ್ಳೇದಲ್ಲ. ಯಾವ್ದೇ ಫ್ರೂಟ್ ತಗೊಂಡ್ರು ಸಹ ಅದನ್ನ ಸಪ್ಲಿಮೆಂಟ್ ರೀತಿನಲ್ಲಿ ತಗೋಬೇಕಾಗುತ್ತೆ ಅಷ್ಟೇ ಹೊರತು ನಿಮ್ಮ ಫುಡ್ಡೇ ಫ್ರೂಟ್ ಆಗಲ್ಲ ಅಲ್ವಾ. ನೀವು ಊಟ ಮಾಡಿದಾಗ 1 ಪೀಸೋ 2 ಪೀಸೋ ಅಲ್ವಾ ತಗೊಳ್ಳೋದು. ಯಾವುದೇ ಫ್ರೂಟ್ ಆಗಿರ್ಲಿ, ಪೈನಾಪಲ್ ಆಗಿರ್ಲಿ, ಪಪ್ಪಾಯ ಆಗಿರ್ಲಿ, ಆಪಲ್, ಆರೆಂಜ್, ಯಾವುದೇ ಫ್ರೂಟ್ ತಗೊಂಡ್ರು ಇಷ್ಟೇ ಅಲ್ವಾ ನೀವು ತಗೊಳ್ಳೋದು. ಸೊ ಹೀಗಾಗಿ ಪೈನಾಪಲ್ ನ ನೀವು 1 ಪೀಸ್ ಅಥವಾ 2 ಪೀಸ್ ತಗೊಳ್ಳೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರೋದಿಲ್ಲ. ಹಿಂದಿನ ಕಾಲದಿಂದನೂ ಬಂದಿದೆ, ಈ ಫ್ರೂಟ್ ತಿನ್ಬಾರ್ದು, ಆ ಫ್ರೂಟ್ ತಿಂದ್ರೆ ಈ ರೀತಿ ಆಗುತ್ತೆ, ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿ ಬೇರೆಯವರು ಹೇಳಿದ್ದೇನೆ ನಾವು ಕೇಳ್ಕೊಂಡು ಅದನ್ನೇ ನಂಬ್ಕೊಂಡಿದೀವಿ. ಅದರಿಂದ ನಾವು ಈಗಲೂ ಕೂಡ ಪಪ್ಪಾಯ ಮತ್ತೆ ಪೈನಾಪಲ್ ತಿನ್ಬೇಕು ಅಂದ್ರೆ ಒಂದು 100 ಟೈಮ್ಸ್ ಆದ್ರೂ ಯೋಚನೆ ಮಾಡೇ ಮಾಡ್ತೀವಿ ಅಲ್ವಾ. ಪಪ್ಪಾಯ ತಿಂದು ಯಾರಿಗೂ ಮಿಸ್ಕ್ಯಾರೇಜ್ ಆಗಿದೆ ಅಂತ ಅನ್ಕೊಳ್ಳಿ, ಅದು ಒಂದು ಇನ್ಸಿಡೆಂಟ್ ಅಷ್ಟೇನೆ. ಅದು ಬಿಟ್ಟು ಪಪ್ಪಾಯ ತಿಂದೋರ್ಗೆಲ್ಲ ಮಿಸ್ಕ್ಯಾರೇಜ್ ಆಗ್ಬಿಡುತ್ತೆ ಅಂತ ಏನಲ್ಲ. ಜಸ್ಟ್ ಬಿಕಾಸ್ ಪಪ್ಪಾಯ ಅಥವಾ ಪೈನಾಪಲ್ ತಗೊಂಡ ತಕ್ಷಣ ಈ ತರ ಆಗ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಯಾವುದೇ ಒಂದು ಫ್ರೂಟ್ ತಗೊಳ್ಬೇಕಾದ್ರೂ ಅದರಿಂದ ಒಂದು ಸೈಂಟಿಫಿಕ್ ರೀಸನ್ ಇರ್ಬೇಕಾಗುತ್ತೆ. ಆ ಫ್ರೂಟ್ಸ್ ಬಗ್ಗೆ ರಿಸರ್ಚ್ ಮಾಡಿ ಇದನ್ನ ತಿನ್ಲೇಬಾರ್ದು, ಇದು ತಿಂದ್ರೆ ಈ ತರ ಹಾರ್ಮ್ಫುಲ್ ಆಗುತ್ತೆ ಅಂತ ಎಲ್ಲೂ ಯಾರು ಹೇಳಿಲ್ಲ ಅಥವಾ ಪ್ರೂವ್ ಕೂಡ ಮಾಡಿಲ್ಲ. ತುಂಬಾ ಜನಕ್ಕೆ ಪಪ್ಪಾಯ ಅಥವಾ ಪೈನಾಪಲ್ ತಿನ್ಬೇಕಂತ ಕ್ರೇವಿಂಗ್ಸ್ ಇರುತ್ತೆ. ಬಟ್ ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತಲ್ವಾ, ಪೈನಾಪಲ್ ತಿಂದ್ರೆ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಅಥವಾ ಪಪ್ಪಾಯ ತಿಂದ್ರೆ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಅಂತ. ಇದರಿಂದ ಪಪ್ಪಾಯ ತಿನ್ನೋದು ಸುಮಾರು ಜನ ಅವಾಯ್ಡ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಅಷ್ಟು ಕ್ರೇವಿಂಗ್ಸ್ ಆಯ್ತು ಅಂತ ಹೇಳಿದ್ರೆ 1 ಪೀಸ್ 2 ಪೀಸ್ ಪಪ್ಪಾಯನ ಅಥವಾ ಪೈನಾಪಲ್ ನೀವು ಧಾರಾಳವಾಗಿ ತಗೋಬಹುದು. ಇದರಿಂದ ನಿಮ್ಗಾಗ್ಲಿ ನಿಮ್ಮ ಬೇಬಿಗಾಗ್ಲಿ ಯಾವುದೇ ರೀತಿಯಾದಂತ ತೊಂದರೆ ಬರೋದಿಲ್ಲ. ತೊಂದರೆ ಆಗ್ಲೇಬೇಕು ಅಂತ ಹೇಳೋದಾದ್ರೆ ನೀವು ಲಾರ್ಜ್ ಕ್ವಾಂಟಿಟಿನಲ್ಲಿ ಅಂದ್ರೆ ತುಂಬಾ ಜಾಸ್ತಿ ತಗೊಂಡಾಗ ಮಾತ್ರ ಆ ರೀತಿ ಆಗುತ್ತೆ. ಸೊ ಇದು ಪೈನಾಪಲ್ ಮತ್ತೆ ಪಪ್ಪಾಯ ಬಗ್ಗೆ ಇರುವಂತ ಇನ್ಫಾರ್ಮೇಶನ್, ಡೌಟ್ಸ್ ಎಲ್ಲಾನು ನಿಮ್ಗೆ ಕ್ಲಿಯರಿಫೈ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮಗೇನಾದರೂ ಪಪ್ಪಾಯ ಅಥವಾ ಪೈನಾಪಲ್ ತಿನ್ನಬೇಕು ಅಂತ ಹೇಳಿದ್ರೆ ನೀವು ಧಾರಾಳವಾಗಿ ತಗೋಬಹುದು. 1 ಪೀಸ್ ಅಥವಾ 2 ಪೀಸ್ ತಗೊಳ್ಳೋದ್ರಿಂದ
ತಗೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ. ನೀವು ಎಲ್ಲೇ ಸರ್ಚ್ ಮಾಡಿದ್ರು, ಎಷ್ಟೇ ಗೂಗಲ್ ಸರ್ಚ್ ಮಾಡಿದ್ರು ಇದ್ರ ಬಗ್ಗೆ ನಿಮಗೆ ನೆಗೆಟಿವ್ ಆಗಿ ಸೈಂಟಿಫಿಕ್ ಆಗಿ ಬ್ಯಾಕಪ್ಸ್ ಇರುವಂಥದ್ದು ಸಿಗೋದಿಲ್ಲ. ಸೊ ಹೀಗಾಗಿ ಏನೇನೋ ಯೋಚನೆ ಮಾಡೋ ಬದಲು ಎಲ್ಲ ಫ್ರೂಟ್ಸ್ನು ತಗೊಳ್ಳಿ, ಕಮ್ಮಿ ಕ್ವಾಂಟಿಟಿನಲ್ಲಿ ತಗೊಳ್ಳಿ, ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ. ಪ್ರೆಗ್ನೆನ್ಸಿನಲ್ಲಿ ಎಲ್ಲ ಫ್ರೂಟ್ಸ್ದು ಗುಡ್ನೆಸ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ನಿಮಗೆ ಮತ್ತು ನಿಮ್ಮ ಮಗುಗೆ ಸಿಗಬೇಕು. ಸೊ ಫ್ರೂಟ್ಸ್ ತಗೊಳ್ಳೋದ್ರಿಂದ ನೀವು ಕೂಡ ಹೆಲ್ದಿ ಆಗಿರ್ತೀರ ಮತ್ತು ಮಗು ಕೂಡ ಹೆಲ್ದಿ ಆಗಿರುತ್ತೆ. ಐ ಹೋಪ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರದ ಇನ್ನಷ್ಟು ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.